ಓಕೆ ಗೈಸ್, ಇವಾಗ ನನ್ನ ಕಡೆಯಿಂದ ಅರ್ಶಿನ ಶಾಸ್ತ್ರ ನನ್ನ ತಂಗಿಗೆ ಆಕ್ಚುಲಿ ನಾನು ಆಮೇಲೆ ಮಾಡೋಣ ಅನ್ಕೊಂಡೆ, ಬಟ್ ನಮ್ಮ ಅಣ್ಣ ಮತ್ತೆ ಅದಕ್ಕೆ ಅವರೊಬ್ರು ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಇನ್ನೂ ಬಂದಿಲ್ಲ ಅವರು. ಸೊ ಇವಾಗ ನಾನೇನೆ ಇಡೋಣ ಅಂತ ಅನ್ಕೊಂಡು ನಾನು ತಂದಿರುವಂತಹ ಸ್ಯಾರಿ ಅವ್ಳು ಫಸ್ಟ್ ಟೈಮ್ ಮುಟ್ಟಿದ್ಲಲ್ಲ, ಇದು ಮಮ್ಮಿ ಕೊಡಿಸಿರೋ ಸ್ಯಾರಿ. ಈ ತರ ಇಂಟರ್ಚೇಂಜ್ ಆಗ್ಬಿಟ್ಟಿದೆ. ದಟ್ಸ್ ಓಕೆ. ತುಂಬಾನೇ ಇದು ಕೂಡ ಸಕ್ಕತ್ ಸೀರೆ ಅಲ್ಲ, ಏನ್ ಮಾಡ್ಕೊಡ್ತೀಯ ತಿನ್ನಕ್ಕೆ ಇಂಪಾರ್ಟೆಂಟ್. ಏನಾಗಬೇಕು ನಿಂಗೆ? ಇವಾಗಂತೂ ಹೇಳ್ತಾಳೆ ಸದ್ಯಕ್ಕೆ ಎಲ್ಲ ಕೆಲಸ ಎಲ್ಲ ಮಾಡ್ಬಿಟ್ಟು ಕ್ಲೀನ್ ಮಾಡಿ ತಿನ್ನಕ್ಕೇನು ಬೇಡ. ಏನೇ ಬೇಕು ತಿನ್ನಕ್ಕೆ ಹೇಳೆ. ಮನೆ ಕೆಲಸ ಮುಗಿಸ್ಕೊ ಕ್ಲೀನ್ ಆಗಿ ಮುಗಿಸ್ತಾ ಬೆಳಗ್ಗೆಯಿಂದ ಮಾಡ್ತೀನಿ. ಓಕೆ ಗೈಸ್, ನನ್ನ ತಂಗಿನೂ ಏನಂದ್ರೆ ಇದು ಎಲ್ಲಿ ತಗೊಂಡೆ? ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಏನು ಫ್ಲವರ್ ತಂದ? ಎಲ್ಲಿಂದ? ಹೂವ ತಂದಿದೆ ಕಟ್ಟಿರೋದು ಆ ಥರದ್ದು. ಎಲ್ಲಿ? ಅಂಗಡಿಯಿಂದನೇ. ಓಕೆ ಓಕೆ. ಅದೇ ಒಂಥರ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎನಿವೇಸ್ ಗೈಸ್, ಸೆಟಪ್ ಎಲ್ಲ ನೋಡ್ಬೋದು. ಇವೆಲ್ಲ ನೆನ್ನೆದೇನೆ ನಾವು ಏನೆಲ್ಲ ನೀವು ಅನ್ಲಾಗಲ್ಲಿ ನೋಡಿರ್ಬೋದು. ಅದೇ ಪ್ಲೇಟಿಂಗ್. ಏನಮ್ಮ ನೀನ್ ಫಸ್ಟ್ ಸ್ನಾನ ಮಾಡು ಬಾ ಮಗನೆ. दिखने साड़ी उस तरफ रखी है, सामने रखना. ನಂಗೆ ಆಕ್ಚುಲಿ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕಲರ್ ಸಖತ್ತಾಗಿದೆ, ಕಾಂಬಿನೇಷನ್ ಕಲರ್ ಚೆನ್ನಾಗಿದೆ. ನಂಗೆ ಅದ್ರದ್ದು ಚೆಕ್ಸ್ ಇಷ್ಟ ಆಯ್ತು ಕಾಂಬಿನೇಷನ್. ಫಸ್ಟ್ ಸೀರೆ ತೆಗೆದು ಫಸ್ಟ್ ಸೀರೆ ನಾವು ತಗೋಬಿಟ್ವಿ. ನಂದು ಹತ್ರ ಫುಲ್ ಇವಾಗ ಸೀರೆ ಸುರಿಮಳೆ ಆಗಿದೆ ಗೈಸ್. ಒಂದ್ರಕ್ಕಿಂತ ಒಂದು ಸೀರೆ ನನ್ನ ತಂಗಿಗೆ. ನಂದು ಏನ್ ಲಚ್ಚು ಫುಲ್ ಆನ್ ಡಿಮಾಂಡ್ ಅಲ್ಲಿ ಇದೆಯಾ ಇವಾಗ? ಹೌ ಆರ್ ಯು ಫೀಲಿಂಗ್ ಫಾರ್ ದ ಡಿಮಾಂಡ್? ಲೈಫಲ್ಲಿ ಐ ಥಿಂಕ್ 1-2 ಸಲ ಈ ತರ ಡಿಮಾಂಡ್ ಬರುತ್ತೆ. ಫಸ್ಟ್ ಹೆಣ್ಣಾದಾಗ, ಆಮೇಲೆ ಮದ್ವೆ ಆದಾಗ, ಆಮೇಲೆ ಬೇಬಿ ಶವರ್. ಅದೇ ಟೈಮಲ್ಲಿ 3 ಸಲ ಬರುತ್ತೆ ಈ ಚಾನ್ಸ್. ಲೈಫ್ ಪೂರ್ತಿ ಡಿಮಾಂಡಿಂಗ್ ಅಲ್ಲೇ ಇರು ನೀನು ಅಂತಂದ್ರೆ ಒಳ್ಳೆ ತನದಲ್ಲಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಡಿಮಾಂಡ್ ಅಲ್ಲೇ ಇರ್ತೀವಿ. ನೀನ್ ಡಿಮಾಂಡ್ ಯಾರು ಹೇಳ್ತಿದ್ದಾರೆ ಗೈಸ್? ಅಕ್ಕ ನಿನ್ ಡಿಮಾಂಡ್ ಅಲ್ಲಿ ಇದೆಯಾ? ನಾನು ಫುಲ್ ಡಿಮಾಂಡ್. ಯಾರು ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ? ಓಕೆ. ನಮ್ಮಮ್ಮ ನಾ ಮಾತಾಡೋದ್ರಲ್ಲಿ ಗ್ಯಾಪ್ ಅಲ್ಲಿ ಮುಗಿಸೇ ಬಿಟ್ಟು. ಮಮ್ಮಿ ಇದಾಕಿಲ್ವಲ್ಲ ಅವನೇನು ಬೆಣ್ಣೆ ಏನೈತೇಳು? ಫ್ರಿಜ್ ಅಲ್ಲಿ ಐತೆ. ಮೋಹನ್ ಸ್ಟಾರ್ಟ್ ಮಾಡಿದ್ರಾ? ಆಯ್ತು. ಫಸ್ಟ್ನೇದು ಐತೇನು? ಇಲ್ಲ, ಹೋದ್ರೆ ಬೆಳಿಗ್ಗೆ ಆಯ್ತು. ಅವರು 4 ಗಂಟೆಯಿಂದ ಪೂಜೆ ಕೊಟ್ಟಿದ್ದಾರೆ. 5 ಗಂಟೆ. ಏನ್ ಸಾಕು ಅಕ್ಕ. ಕಿಕಿ ಸೂಪರ್. ಆ್ಯಕ್ಚುಲಿ ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಅರಿಶಿನ ಜೊತೆ ಅಂದರೆ ಇದು ಬಂದು ಗೋಪುರ ಅಂದರೆ ಮೈ ಅರಿಶಿನ ತೊಗೊಂಬರ್ಬೇಕು ಮೇಯ್ನಾಗಿ. ಆ್ಯಂಡ್ ಅದ್ರ ಜೊತೆಗೆ ಬೆಣ್ಣೆ ಅಥವಾ ಹರಳೆಣ್ಣೆನ ಹಾಕ್ತಾರೆ. ಸೊ ಅವಳಿಗೆ ಹರಳೆಣ್ಣೆ ಅಂದರೆ ಸ್ವಲ್ಪ ತುಂಬ ಬೇಗ ಶೀತ ಆಗಿಬಿಡುತ್ತೆ ಮತ್ತು ಬಾಡಿನೂ ಕೂಡ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಬೆಣ್ಣೆನೇ ಹಾಕಿದ್ವಿ. ಒಂದು ತೊಟ್ಟು ಫಸ್ಟ್ ಟೈಮ್ ಹಾಕಿದಾಗ ಜಾಸ್ತಿ ಹರಳೆಣ್ಣೆನೇ ಯೂಸ್ ಮಾಡಿ ಹಾಕಿದ್ವಿ. ಆಮೇಲೆ ಒಂಥರ ಶೀತದ ಥರ ಆಗೋಯ್ತು. ಬಿಕಾಸ್ ಒಬ್ಬೊಬ್ಬರಿಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ ಹರಳೆಣ್ಣೆಯಿಂದ. ಸೊ ಅದಕ್ಕೇ ಇವಾಗ ಬೆಣ್ಣೆನೇ ಜಾಸ್ತಿ ಹಾಕಿಬಿಟ್ಟು ಮಾಡ್ತಾ ಇರೋದು. ಇದು ಊರಿಂದನೇ ತೊಗೊಂಬಂದಿದ್ದಂಥ ಬೆಣ್ಣೆ. ಆ್ಯಂಡ್ ಬೆಣ್ಣೆ ಹಾಕಿಬಿಟ್ಟು ಅರಿಶಿನ ಶಾಸ್ತ್ರ ಅಂದರೆ ಇದು ಅರಿಶಿನ ಎಲ್ಲ ಹಚ್ಚಿದಾಗ ಮೈಗೆ ಎಷ್ಟು ಸಾಫ್ಟಾಗಿ ಗ್ಲೈಡ್ ಆಗ್ತಿತ್ತು. ಮತ್ತು ಬಾಡಿನೂ ಒಂಥರ ತುಂಬ ಶೈನ್, ಅವ್ಳ ಫೇಸ್ ಒಂಥರ ತುಂಬಾ ಶೈನ್ ಬರ್ತಾಯಿತ್ತು. ಸೊ ಆದಷ್ಟು ಯಾರಾದರೂ ಈ ಥರ ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಈ ಥರ ಬೆಣ್ಣೆನೇ ಯೂಸ್ ಮಾಡಿ. ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗೂ ಆಗುತ್ತೆ ಫೇಸ್ ಎಲ್ಲ. ಹಾಗೂ ಇದು ಬಂದು ನಮ್ಮ ಮನೆ ಕಡೆ ಅರಿಶಿನ ಅಂದರೆ ಅವರ ಅಕ್ಕನ ಮನೆ ಕಡೆಯಿಂದ ಅರಿಶಿನ ಶಾಸ್ತ್ರ ಮಾಡ್ತಾ ಇರೋದು. ಸೊ ನಮ್ಮ ಕಡೆ ಹೇಗೆ ಅಂದರೆ ಒಂದು 5 ಅರಿಶಿನ 9 ಅರಿಶಿನ ಈ ರೀತಿಯಾಗಿ ಮಾಡ್ತಾರೆ. ನನಗೂ ಕೂಡ ಒಂದು 9 ಅರಿಶಿನ ಏನೋ ಮಾಡಿದ್ರು ಅನಿಸುತ್ತೆ, ಇಲ್ಲ 5-9 ಏನೋ ಮಾಡಿದ್ರು, ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಈ ಥರ ನಮ್ಮ ಆಂಟಿ ಮತ್ತು ನಮ್ಮ ಮಾವ ಅವರೆಲ್ಲರೂ ಅಂದರೆ ಒಬ್ಬೊಬ್ಬರು ಒಂದೊಂದು ಅರಿಶಿನ ಶಾಸ್ತ್ರನ ಮಾಡ್ತಾರೆ. ಅವ್ರವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಇನ್ಫ್ಯಾಕ್ಟ್ ಮಾಡೋದು, ಅವ್ರವ್ರ ಮನೆಗೆ ಕರ್ಕೊಂಡು ಹೋಗಿ ಅರಿಶಿನ ಶಾಸ್ತ್ರ ಮಾಡಿ ಮತ್ತು ಊಟಕ್ಕೆಲ್ಲನೂ ಕರೆದಿರ್ತಾರಲ್ವ. ಸೊ ಆ ರೀತಿಯಾಗಿ ಮಾಡ್ತಾರೆ. ಬಟ್ ಇವಾಗ ನಾವು ಎಲ್ಲರೂ ಇಲ್ಲೇ ಇರೋದ್ರಿಂದ ಇಲ್ಲೇ ಮಾಡಿದ್ವಿ. ಅಂದರೆ ಆ ಟೈಮ್ದು ಊಟ ನಮ್ಮ ಕಡೆಯಿಂದ ಅಂತ ಹೇಳಿಬಿಟ್ಟು ನಾವೇನೇ ಎಲ್ಲನೂ ಮಾಡಿಕೊಂಡು ಆ ಥರ ಮಾಡಿದ್ದು. आराम से आज रजनी का बिना बोले सेकंड में तुरंत जा रहे अक्का. ಅದು ಅಂಟು ತೊಳೆಕ್ ತಗೊಂಡೋದ್ರು. ಏನಮ್ಮ? ಲಡ್ಡು, ಸ್ನಾನ, ತಿಂಡಿ, ಫೋನ್. ಓಕೆ, ಎಸ್.
हाँ तेरे को भी लगाएगा तेरे को अच्छे से लगेगा फोटो में अच्छा आना चाहिए कीकी तो मस्त आ रही है, नंदू से भी मस्त आ रही है कीकी फोटो में। सुपर की आधे कारे लगाने के लिए। बाप रे बटर सब तेरे ऊपर लगे कितना अच्छा रहेगा कीकी का फेशियल। ಖುಷಿ ಏನು ಗೊತ್ತಾ, ಅವ್ರು ನಮ್ಮ ರಿಲೇಟಿವ್ ಅಲ್ಲ, ಬ್ಲಡ್ ರಿಲೇಷನ್ ಅಲ್ಲ, ಏನೂ ಇಲ್ಲ, ಫ್ಯಾಮ್ಲಿ ಅಲ್ಲ, ಏನೂ ಇಲ್ಲ, ಒಬ್ಬರು ಪಕ್ಕದ ಮನೆಯವರು. ಬಟ್ ನಮ್ಮ ಸಂಬಂಧ ಎಷ್ಟು ಚೆನ್ನಾಗಿದೆ ಅಂದರೆ ಬ್ಲಡ್ ರಿಲೇಷನ್ಗಿಂತನೂ ಅಷ್ಟು ಚೆನ್ನಾಗಿದೆ. ಟಚ್ ವುಡ್ ಹಾಗೆ ಇರಬೇಕು. ಆ್ಯಂಡ್ ಅವರು ಅಷ್ಟು ದೂರದಿಂದ ಬಂದು ಅಂದರೆ ಅವರೇ ಎತ್ತಾಡಿಸಿರೋದು ಅವಳನ್ನ, ಅವರೇ ಎಲ್ಲ ಶಾಸ್ತ್ರನೂ ಮುಂದೆ ನಿಂತು ಮಾಡ್ತಾ ಇದ್ದಾರಲ್ಲ. ಸೊ ತುಂಬಾ ಜಾಸ್ತಿ ಖುಷಿ ಆಗ್ತಿತ್ತು. ಈ ಥರ ಒಂದು ಭಾಗ್ಯ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಸಂಬಂಧಿಕರಾಗಿ ಸಂಬಂಧಗಳನ್ನ ಉಳಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ಟೈಮಲ್ಲಿ, ಅಂದರೆ ಸಂಬಂಧನೇ ಇಲ್ಲ, ನಾವು ಜಸ್ಟ್ ಪಕ್ಕದ ಮನೆಯವರು ಇಷ್ಟು ಈ ಸಂಬಂಧನ ಇಲ್ಲಿ ತನಕ ನಡೆಸ್ಕೊಂಬಂದಿದ್ದೀವಲ್ಲ. ಸೊ ನಿಜವಾಗ್ಲೂ ಅದಕ್ಕೆ ಮೇನ್ ಮೂಲ ಕಾರಣ ಬಂದ್ಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಬಾಂಬೆ ಅಮ್ಮ, ಅಂದರೆ ನಾವು ಅಮ್ಮ ಅಂತ ಏನು ಕರಿತೀವಲ್ಲ ಅವರು. ಸೊ ಅವರಿಬ್ಬರು ರಿಲೇಷನ್ಶಿಪ್, ಅವರಿಬ್ಬರು ಬಾಂಡಿಂಗ್ ಅಷ್ಟು ಸ್ಟ್ರಾಂಗ್ ಆಗಿದ್ದರಿಂದ ಅವ್ರ ಮಕ್ಕಳಾಗಿ ನಾವು ನಮ್ಮ ಬಾಂಡಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಅಷ್ಟೇ ಒಂದು ಅಂದರೆ ಏನೇ ಒಂದು ನೋವು ಇದ್ದರೂ, ಏನೇ ಒಂದು ಕಷ್ಟ ಇದ್ದರೂ ಅವ್ರ ಹತ್ರ ನಾವು ಹೇಳ್ಕೊತೀವಿ, ನಮ್ಮ ಹತ್ರ ಅವ್ರು ಹೇಳ್ಕೊತಾರೆ, ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀವಿ. ಸೊ ಈ ಥರ ಬಾಂಡಿಂಗ್ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ದಟ್ ನಮ್ಗೆ ಈ ಥರ ಬಾಂಡಿಂಗ್ ಸಿಕ್ಕಿದೆ ಅಂತ. ಹಾಗೂ ಒಂದಿಬ್ಬರು ಇದ್ದಾರೆ, ಅಂಬಾನಿ ಫ್ಯಾಮ್ಲಿ ಅಂತ ಎಲ್ಲ ನಮ್ಮನ್ನು ಕಾಮೆಂಟ್ ಮಾಡಿ ತುಂಬ ಹಾರೈಸ್ತಾರೆ. ನಿಮ್ಮ ಹಾರೈಕೆಯಿಂದ, ನಿಮ್ಮ ಒಂದು ಮನಸ್ಫೂರ್ತಿಯಾಗಿ ಹೇಳುವಂಥ ಒಂದು ಮಾತಿಂದ ನಾವು ಅದೇ ಥರ ಅಂಬಾನಿ ಫ್ಯಾಮ್ಲಿ ಥರನೇ ರೀಚ್ ಆಗುವಾಗಲಿ ದೇವ್ರು ನಮಗೆ ಅಷ್ಟು ಒಳ್ಳೆ ಶಕ್ತಿ ಕೊಡಲಿ, ಅಷ್ಟು ಏನು ಹಣ, ಅಂತಸ್ತು, ಆಸ್ತಿ ಪ್ರತಿಯೊಂದನ್ನು ಕೂಡ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ. ನೀವು ಕೂಡ ಬೇಡ್ಕೊಳ್ಳಿ ಆಯಿತಾ, ಹೇಳೋದು ಮಾತ್ರ ಅಲ್ಲ, ಮನಸ್ಸಿಂದ ಬೇಡ್ಕೊಳ್ಳಿ ಅದನ್ನು. ಅಲ್ಲಿ ಏನಕ್ಕೆ ಮಾಡಿಲ್ಲ ಅನ್ನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಬಿಕಾಸ್ ಇವಾಗ ಮೇನಾಗಿ ಊರಲ್ಲಿ ಶಾಸ್ತ್ರ ಮಾಡಬೇಕು ಅಂದರೆ ಚಪ್ರ ಎಲ್ಲ ಹಾಕಬೇಕು. ಚಪ್ರ ಹಾಕೋದು ಅಂದರೆ ಇವಾಗ ಒಂದು ಯಾವ ಕಡೆ ಚಪ್ರ ಹಾಕ್ತೀವೋ ಅದೇ ಕಡೆಯಿಂದನೂ ಹೆಣ್ಣು ಗಂಡನ್ನ 3 ಸತಿ ಕರೆಯೋದು ಕಳಿಸೋದು ಇರುತ್ತೆ, ಅದನ್ನು ಮಾಡಬೇಕು. ಅದೇ ಚಪ್ರದ ಕೆಳಗಡೆ ಪ್ರತಿಯೊಂದು ಶಾಸ್ತ್ರನೂ ನಡಿಬೇಕು. ಅರ್ಶಿನ ಶಾಸ್ತ್ರ ಆಗಿರಲಿ, ಅಥವಾ ಹೆಣ್ಣನ್ನು ಕರ್ಕೊಂಡು ಬರೋದಾಗಿರಲಿ, ಅಥವಾ ಬಳೆ ಶಾಸ್ತ್ರ, ಪ್ರತಿಯೊಂದೂ ಅದೇ ಚಪ್ರದ ಕೆಳಗಡೆಯಿಂದನೇ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಇದೆಲ್ಲನೂ ತುಂಬಾ ಕಷ್ಟ ಆಗುತ್ತೆ. ನಾವು ಅಲ್ಲಿ ಚಪ್ರ ಹಾಕಿದ್ರೆ ಅಲ್ಲಿಂದ ಇಲ್ಲಿ ಬೆಂಗಳೂರಿಂದ ನಮ್ಮೂರಿಗೆ ಇಲ್ಲಾಂದ್ರೂ 130 ಕಿಲೋಮೀಟರ್ಸ್ ಇದೆ. ಸೊ ಹೋಗೋಕ್ಕೆ 130 ಕಿಲೋಮೀಟರ್ಸ್, ಬರೋದಕ್ಕೆ 130 ಕಿಲೋಮೀಟರ್ಸ್. ನಾವು ಹೋಗೋ ಬರೋದ್ರಲ್ಲೇ ಟೈಮ್ ಅಷ್ಟೊಂದು ಕಳೆದು ಬಿಡ್ತೀವಿ. ಅಲ್ಲಿ ಹೋಗಿ ಕರೆಕ್ಟಾಗಿ ಮತ್ತು ಜನಗಳನ್ನ ಕರ್ಕೊಂಡು ಹೋಗಬೇಕು. ಬಿಕಾಸ್ ಸಾಕಷ್ಟು ನಮ್ಮ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಬೆಂಗಳೂರಲ್ಲಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಹೋಗೋದು, ಅವರಷ್ಟೇ ಅದೆಲ್ಲನೂ ಕೂಡ ಹಿಂಸೆ ಆಗ್ತಿತ್ತು. ಸೊ ಇದೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ಬೇಡ, ಊರಲ್ಲಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ನಮಗೆ ಓಡಾಟನೂ ತುಂಬಾ ಕಷ್ಟ ಆಗುತ್ತೆ, ಪ್ರತಿಯೊಂದು ನಾವು ಇಲ್ಲಿಂದ ತೊಗೊಂಡು ಹೋಗಬೇಕು ಅಲ್ಲಿಗೆ. ಸೊ ಅದೆಲ್ಲನೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಊರಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ಹೋಪ್ ಅರ್ಥ ಮಾಡ್ಕೊತೀರಾ ಅಂತ. ಬಟ್ ನಮಗೆ ತುಂಬ ಆಸೆ ಇತ್ತು, ನೀವು ಹೇಳೋಕ್ಕಿಂತ ಮುಂಚೆನೇ ನಮಗೆ ತುಂಬ ಆಸೆ ಇತ್ತು. ಇನ್ಫ್ಯಾಕ್ಟ್ ನಾವು ಅದನ್ನು ಯೋಚನೆ ಕೂಡ ಮಾಡಿದ್ವಿ, ಪ್ಲ್ಯಾನ್ ಕೂಡ ಮಾಡಿದ್ವಿ. ಬಟ್ ಆಮೇಲೆ ಮಮ್ಮಿ ಇಲ್ಲ ಬೇಡ ಆಗಲ್ಲ ಅಂತ ಹೇಳಿದಾಗ ಸರಿ ಆಯಿತು ಅಂತ ಮನೆಯಲ್ಲೇ ಮಾಡಿದ್ವಿ. ಆ್ಯಂಡ್ ಫೈನಲಿ ಇವಾಗ ನಾನು ಅರ್ಶಿನ ಶಾಸ್ತ್ರನ ಮಾಡ್ತಾ ಇದ್ದೀನಿ ನನ್ನ ತಂಗಿಗೆ. ನಾನು ಬಂದು 3ನೇ ಅರ್ಶಿನ ಶಾಸ್ತ್ರ ಮಾಡಿದ್ದು, ಅಂದರೆ ನಮ್ಮ ಮನೆ ಕಡೆಯಿಂದ 3ನೇ ಅರ್ಶಿನ ಶಾಸ್ತ್ರ ನನ್ನ ಕಡೆಯಿಂದ ಅಂತ ಹೇಳಿಬಿಟ್ಟು. ಸೊ ಇವಾಗ ಮತ್ತೆ ಸಂಜೆ ಒಂದು ಗ್ರ್ಯಾಂಡ್ ಅರ್ಶಿನ ಇದೆ, ಆ ಒಂದು ವಿಡಿಯೋನ ಕೂಡ ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅರ್ಶಿನ ವಿತ್ ಮೆಹಂದಿ ಹೇಗಿತ್ತು ಪ್ರತಿಯೊಂದೂ ಅಂತ. ತುಂಬಾ ಚೆನ್ನಾಗಿತ್ತು. ಏನು ಗೊತ್ತಾ, ಆಮೇಲೆ ರಿಲೇಟಿವ್ಸ್ ಎಲ್ಲ ಬಂದಾಗಂತೂ ಇನ್ನಷ್ಟು ಚೆನ್ನಾಗಿತ್ತು. ಸೊ ಫೈನಲಿ ಎಲ್ಲನೂ ಒಳ್ಳೇದಾಯಿತು. ಎಲ್ಲನೂ ತುಂಬಾ ಖುಷಿಯಿಂದ ನಗ್ನಗ್ತಾ ಪ್ರತಿಯೊಂದೂ ತುಂಬಾ ಚೆನ್ನಾಗಾಯಿತು. ತೆಗಿಯೇ ಫೋಟೋ ನಂದು ಪ್ಲೀಸ್ ಯಾವೆ. ಓಕೆ, ನಿನ್ ಮಗನ ಔಟ್ ಅಂತ ನಿನ್ ಮಗ ನೋಡೆ ನೀನು ಫೋನ್ ತಗೊಂಡು ಕಿಕ್ಕಿಗಿರ್ಬೇಕು ಬಚ್ಚ. ಆ್ಯಂಡ್ ನಮ್ಮ ಕಡೆ ಇನ್ನೊಂದೇನು ಗೊತ್ತಾ, ಈ ಥರ ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ಎಲೆ ಅಡಿಕೆನ ಹಿಂಗೆ ಸುತ್ತಿ ಕೊಟ್ಬಿಟ್ಟು ಒಂದು ಒಗಟಾಗಿ ಏನಾದರೂ ಒಂದು ಹೇಳಿ ಮತ್ತು ಆ ಎಲೆ ಅಡಿಕೆನ ಕೊಟ್ಟು ಕಳಿಸ್ತಾರೆ. ಸೊ ಅಂದರೆ ಒಗಟಾಗಿ ಏನಾದರೂ ಅಂದರೆ ಒಗಟಾಗಿ ನಮ್ಮ ಗಂಡನ ಹೆಸರನ್ನು ಹೇಳಬೇಕು. ಇವಾಗ ಏನಾದರೂ ಒಂದು ಚೆನ್ನಾಗಿರುವಂಥ ಒಂದು ಒಗ್ಗಟ್ಟಲ್ಲಿ ನಮ್ಮ ಗಂಡನ ಹೆಸರನ್ನು ಸೇರಿಸಿ ಹೇಳೋ ಥರ ಹೇಳಿಬಿಟ್ಟು ಮತ್ತು ಆ ಎಲೆನ ಕೊಡೋದು, ಎಲೆನ ಈಸ್ಕೊಳ್ಳೋದು.
ಅಂತ ಏ ಮುಖ ಕಚ್ಚಿ ಫಸ್ಟು ಕಚ್ಚಿ ಮಮ್ಮಿ ಸೈಲೆಂಟ್ ಮಾಡೋಣ ಎಲ್ಲ ಮೀಸೆ ಕಿವಿ ಕಿವಿ ಹಚ್ಬೇಡ ಕಿವಿಗೂ ಹಚ್ಕೋಬೇಕು ಕಣೆ. ಕಿವಿ ಬೆಳ್ಳಗಾಗಿ ಬರ್ತಾ ನಿನ್ಗೆ ಹಂಗೆಲ್ಲ ನೀನ್ ಅವಾಯ್ಡ್ ಮಾಡ್ಬಾರ್ದು, ಎಷ್ಟಾದ್ರೂ ಹಚ್ಕೊಳ್ಳೋದು. ಇವಾಗ ಕಿವಿಗೆ ಹಚ್ಕೊಂಡ್ರೆ ತಲೆ ಸ್ನಾನ ಮಾಡ್ಬೇಕಾಗಿದೆ. देखो शाम को लगेगा देख हम लोग संजय वेट मारो ನೀನು उस साड़ी ना लच्चू की हल्दी में लिया था मैंने लच्चू इधर उधर जाएगी नहीं, उधर से ही सब काम खत्म. झुक रहे ये दे ನಂದು ಸಂಜೆ ಹಲ್ದಿ ಮಾಡ್ತೀವಲ್ಲ ಎಲ್ಲಾರ್ಗು ಅವ್ರವ್ರ ಗಂಡನ ಹೆಸರು ಕೇಳ್ಬಿಟ್ಟು ಎಲೆ ಕೊಟ್ಟು ಕಳಿಸ್ಬೇಕು ನೀನು, ಆಯ್ತಾ? ಸುಮ್ಮನೆ ನಾರ್ಮಲ್ ಹೇಳಿದ್ರೆ ಕೇಳಿಸ್ಬಾರ್ದು, ಒಗಟಾಗಿ ಹೇಳಿ ಗಾದೆಯಾಗಿ ಹೇಳಿ ಏನಾದ್ರೂ ಹೇಳಿ ಅನ್ಬೇಕು. ನೀನ್ ಯಾವಾಗ್ಲೂ ಅದು ಒಂದೇ ಗಾದೆ ನಾನು ಈ ಸತಿ ಬೇರೆ ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ. ಚಾಟ್ ಜಿಪಿಟಿ ಕೇಳ್ತೀನಿ. ನಾನು ಆಲ್ರೆಡಿ ಕೇಳಿದ್ದೀನಿ. ಓ ಆ್ಯಂಡ್ ಫೈನಲಿ ಸ್ನಾನ ಮಾಡಿಕೊಂಡು ಈ ಒಂದು ಸ್ಯಾರಿನ ಉಟ್ಕೊಂಬಂದ್ಲು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಸೀರೆ ನೋಡ್ಬೋದು. ಒಂಥರ ಪ್ರಿಟ್ಟಿಯಾಗಿ ಕಾಣಿಸ್ತಾ ಇತ್ತು, ಮತ್ತು ಆ ಬ್ಲೌಸ್ ಕೂಡ ಈ ಥರ ಒಂಥರ ಫುಲ್ ಸ್ಲೀವ್ಲೆಸ್ ಆಗಿ ಹೊಲ್ಸ್ಕೊಂಡಿಲ್ಲ, ಸಖತ್ತಾಗಿ ಕಾಣಿಸ್ತಿತ್ತು. ಚೆನ್ನಾಗಿದೆ, ತುಂಬಾ ಲೈಟ್ ಹೋಗಿದೆ. ಲಿಟ್ರಲಿ ನಾವು ನೈಟ್ ಪ್ಯಾಂಟ್ ಹಾಕೋತೀವಲ್ಲ ಅದಕ್ಕಿಂತ ಲೈಟ್ ಆಗಿದೆ ಅನ್ಕೋ. ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ಸಕ್ಕತ್ತಾಗಿದೆ. ಅಜ್ಜ ಸೋಪ್ ಶೋಭನ ಮಾಡೋದು. ಸೋಪ್ ಶೋಭನ ಅದು. ಹಾಗೂ ಸ್ಯಾರೀಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಿ, ತುಂಬ ಒಳ್ಳೆ ಸ್ಯಾರಿ ಕಲೆಕ್ಷನ್ಸ್ ತೊಗೊಂಬಂದಿದ್ದೀರಾ, ಎಲ್ಲಿಂದ ತಂದಿದ್ದೀರಾ ಅಂತ. ಪ್ರತಿಯೊಂದು ಸ್ಯಾರಿನೂ ನಾವು ಚಿಕ್ಕಪೇಟೆ ಮಾರುತಿ ಸಿಲ್ಕ್ಸ್ ಅಂತ ಇದೆ, ಸೊ ಅಲ್ಲೇ ತೊಗೊಂಬಂದಿರೋದು. ಎಲ್ಲಿ ಮಾರುತಿ ಸಿಲ್ಕ್ಸ್ ಅಂತ ತುಂಬ ಜನ ಕೇಳ್ತೀರಾ, ಚಿಕ್ಕಪೇಟೆ ಅದು ಹುರಿಯೋಪೇಟೆ ಸರ್ಕಲ್ ಇದೆಯಲ್ಲ ಅಲ್ಲೇ ಸ್ಟ್ರೈಟ್, ಅಂದರೆ ನೀವು ಸುದರ್ಶನ್ಸ್ಗೆ ಎಂಟರ್ ಆಗ್ತಿರಲ್ಲ ಆ ರೋಡಲ್ಲೇ ನಿಮಗೆ ಫಸ್ಟ್ ಸುದರ್ಶನ್ಗಿಂತ ಮುಂಚೆನೇ ಸಿಗುತ್ತೆ ಮಾರುತಿ ಸಿಲ್ಕ್ಸ್ ಅಂತ. ಒಂದು ಟಬಲ್ ನೀರು ಹಾಕಿ ಕುತ್ಕೋಬೇಕಲ್ವಾ? ಅಲ್ಲ ಸೀನು ನಾನೇ ಕೂತೇನೆ ಅವನು ಚಾರ್ಜ್ ಅಂತಾರೆ ಈಗ ಚಲೇಗಾನ ಯಾರಷ್ಟೇ ಇಕ್ಕಿದ್ರು ಎಲ್ಲ रुक यार दिन करेगा अभी गया चार्ज छोड़ आराम से चलेगा आराम से आने हम लोग ही करेंगे चलेगा 2 मिनट बैठे. ನಂದು ಗುಬ್ರಾಗ ಮುತ್ಕೊಬಿಟ್ಲತ್ತಕ್ಕೆ ಚತ್ತು एक मिनट. और भी सर सोबाना 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 aku sih pak सोबाना निकालो आरती पकड़ आरती तू भी पकड़ करने के रे इल्ला ಆರತಿ ಎತ್ತಿರೆ ಮುದ್ದು ಲಕ್ಷ್ಮಿಗೆ ನಮ್ಮ ಮಹಾಲಕ್ಷ್ಮಿಗೆ. ಆರತಿ ಎತ್ತಿರೆ ಮುದ್ದು ಲಕ್ಷ್ಮಿಗೆ ನಮ್ಮ ಮಹಾಲಕ್ಷ್ಮಿಗೆ, ನಮ್ಮ ಪುಟ ಗೌರಿಗೆ. इधर आगे इधर देखो भी तू भी बैठ जा तू आगे बैठ जल्दी बैठ जल्दी जल्दी आगे जा तेरे को नसी पड़ोगे. ಆರತಿ ಎಳಗಿರೆ ಮುದ್ದು ಬೊಮ್ಮೆಗೆ ನಮ್ಮ ಕೀಕಿ ಮರಿಗೆ ನಮ್ಮ ಚಿನ್ನ ಮರಿಗೆ.
दोनों का मैच हो रहे ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದೀರಾ ಕಿಕ್ಕಿ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದೀರಾ ಸೊ ನಾವು ಆ್ಯಕ್ಚುಲಿ ಇವತ್ತು ನನ್ನ ಅಶ್ನು ಶಾಸ್ತ್ರ ಇತ್ತು ಬಟ್ ಅಶ್ನು ಶಾಸ್ತ್ರ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಆ್ಯಂಡ್ ಇಂಪಾರ್ಟೆಂಟ್ ಏನಂದರೆ ನನ್ನ ಬ್ಲೌಸ್ ಏನಿತ್ತಲ್ಲ ಸ್ವಲ್ಪ ಲೂಸ್ ಬಂದುಬಿಟ್ಟಿತ್ತು ಸೊ ಎಲ್ಲ ಆಲ್ಟ್ರೇಷನ್ ಕೊಟ್ಟು ಇವತ್ತು ಒಂದು ದಿವಸ ಬೇಡ ಒಮ್ಮೆ ನಾಳೆಯಿಂದ ಮಾಡ್ಕೊಡೋಣ ಅಂತ ಆ್ಯಂಡ್ ಆಲ್ಸೋ ನಂದು ಮದುವೆ ಫುಟ್ವೇರ್ ತೊಗೊಳೋದು ಬಾಕಿ ಇತ್ತು ಅಂದರೆ ನಾನು ಸ್ವಲ್ಪ ಫಿಟ್ಟಿಂಗ್ಸ್ಗೆ ಕೊಟ್ಟಿದ್ದೆ ಬಿಕಾಸ್ ನನ್ನ ಸೈಜ್ ಎಲ್ಲೂ ಅವೈಲೇಬಲ್ ಇರಲಿಲ್ಲ ಆ್ಯಂಡ್ ಸೊ ಫೈನಲಿ ಅದನ್ನ ಕಡೆ ಎಲ್ಲನೂ ಆಯಿತು ಎಲ್ಲ ಮುಗೀತು ಬಟ್ ಏನಂದರೆ ಒಂದೇ ಮಿಸ್ಸಿಂಗ್ ಐತಿ ಎಲ್ಲ ಶಾಪಿಂಗ್ ಪ್ರತಿಯೊಂದು ಈ ಸಲ ನಾವು ಎಲ್ಲ ಪ್ರಯಾರಿಗೆ ಮಾಡ್ಕೊಂಡಿದ್ದೀವಿ ಏನೂ ಈ ಥರ ಮರ್ತೋಗ್ಬಿಟ್ಟಿದ್ದೀವಿ ಅರ್ಜೆಂಟು ಗಾಬರಿ ಏನೂ ಇಲ್ಲ ಬಟ್ ಏನಂದರೆ ಒಂದು ಪ್ರೀ ವೆಡ್ಡು ಆನ್ ಟೈಮ್ ನಾವು ಮಾಡಿಸ್ಕೊಳಕ್ಕಾಗಿಲ್ಲ ಯಾಕೆ ಅಂದರೆ ನಾವು ಎಷ್ಟು ಶೂಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇವಾಗ ಪ್ರೀ ವೆಡ್ ಮಾಡ್ಕೊಳ್ಳೋಕ್ಕೆ ಬೋರ್ ಆಗಿಬಿಟ್ಟಿದೆ ನಮಗೆ ಅದು ಒಂದು ಪ್ರಾಬ್ಲಮ್ಮು ಆ್ಯಂಡ್ ಸೆಕೆಂಡ್ ಏನಂದರೆ ಬಿಸಿಲು ತುಂಬ ಜಾಸ್ತಿ ಆಯ್ತಾನೆ ಇವಾಗ ಹೊರಗಡೆ ಬರೋಕ್ಕೆ ಆಯ್ತಲ್ಲ 35 ಡಿಗ್ರೀಸಲ್ಲಿ ಲಿಟ್ರಲಿ ತುಂಬ ಆಗಲೇ ನೆನೆತಾನೆ ಫುಲ್ ಕ್ಲೀನಪ್ ಮಾಡ್ಕೊಂಡು ಬಂದಿದ್ದು ಇವತ್ತಾಗಲೇ ಟ್ಯಾನ್ ಆಗಿಬಿಡ್ತಾ ಇದನ್ನ ಅನಿಸ್ತೈತೆ ಬಟ್ ಎನಿ ವೇಸ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್ಲಿ ಸೋ ಫಾರ್ ನಮ್ಮ ಅಕ್ಕ ಪಪ್ಪ ನೆನ್ನೆನೂ ಹೋಗಿ ಚಿಕ್ಕಪೇಟೆಗೆ ಇವತ್ತು ವಾಪಸ್ ಬಂದು ಇವತ್ತು ವಾಪಸ್ ಸಂಜೆ ಅವಳು ಚಿಕ್ಕಪೇಟೆಗೆ ಹೋಗಬೇಕು ಧಾರೆ ಸಾಮಾನು ತಗೊಳ್ಳಿ ಬಟ್ ನೋಡಿ ಹೇಗೆ ಚೆನ್ನಾಗಿದೆ ಚಪ್ಪಲ್ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ಸಕ್ಕದಾಗಿ ಲಚ್ಚುದು ಸ್ವಲ್ಪ ಸಿಮಿಲರ್ ಇದೆ ಲಚ್ಚುದು ಬಟ್ಟೆ ಬಟ್ ನನಗೆ ಇದೇ ಥರ ಏನೋ ಬೇಕಿತ್ತು ಲೈಕ್ ಏನೋ ಪ್ರಾಪರ್ ನಮ್ಮ ಬ್ರೈಡ್ ಥರ ಇರುತ್ತಲ್ಲ ನನಗೆ ಅದೇ ಥರ ಬೇಕಿತ್ತು ನಾನು ಕಮರ್ಷಿಯಲ್ಸ್ಗೆ ಹೋದೆ ಅದೇ ನನಗೆ ಬೇಕಾಗಿರೋ ಥರ ಸಿಕ್ಕಿಲ್ಲ ಸೈಜ್ ಸಿಕ್ಕಿದ್ರೆ ಸೈಜ್ ಇಲ್ಲ ಸೈಜ್ ಇದ್ರೆ ಸಿಕ್ಕಲ್ಲ ಫೈನಲಿ ಸಿಕ್ತಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಏನು ಹಾಕೋ ಚೆನ್ನಾಗಿ ಕಾಣ್ತಾ ಇತ್ತು ನಿನ್ ಚಿಕ್ಕದಾಯ್ತಾ ಸ್ವಲ್ಪ ಚಿಕ್ಕದು ನನಗೆ ನೋಡಿ ಕರೆಕ್ಟಾಗೈತೆ ಸುಮ್ಮನೆ ಲೂಸ್ ಆಗ್ಬಿಡುತ್ತೆ ಸೊ ನನ್ನ ತಮ್ಮ ಆಕ್ಚುಲಿ ಒಂದು ಲಿಸ್ಟ್ ಬರಬೇಕು ಅಂತ ಅದನ್ನ ನೋಡ್ತಾ ಇದ್ದೀನಿ ಆಯ್ತು ಓಕೆ ಗೈಸ್ ಇದು ಫೈನಲ್ ಡೇ ಆಫ್ ಶಾಪಿಂಗ್ ಅಂತಾನೆ ಹೇಳ್ಬೋದು ಬಿಕಾಸ್ ನಾಳೆಯಿಂದ ಅವಳಿಗೆ ಅರ್ಶಿನ ಶಾಸ್ತ್ರ ಅವಳಂತೂ ಹೊರಗಡೆ ಬರಲ್ಲ ಬೈ ಚಾನ್ಸ್ ಏನಾದರೂ ಚಿಕ್ಕಪುಟ್ಟು ತರೋದಿದ್ರು ಕೂಡ ನಾನು ಅಥವಾ ಲಚ್ಚು ನಾವೇ ಹೋಗ್ಬಿಟ್ಟು ತೊಗೊಂಬರ್ಬೇಕು ಸೊ ಇಲ್ಲಿ ಒಂದಷ್ಟು ಮತ್ತೆ ಇನ್ನೂ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿದ್ದೀವಿ ಅವಳಿಗೆ ಅಂತ ಮತ್ತೆ ನನಗೊಂದು ಹಿಂಸೆ ಮಾಡಿ ತಗೋ ಅಂತ ಹೇಳೋದು ಸೊ ಒಂದು ತಗೊಂಡಿದ್ದೀನಿ ಒಂದು ಶಾಪಿಂಗ್ ಆಗಿದೆ ಗೈಸ್ ಅಲ್ವಾ ಸಿಂಬಾ ಏನು ತಗೊಂಡಿದ್ದೀನು ಯಾವ್ದು ತೋರಿಸು ಆಮೇಲೆ ಅದು ಹೆಂಗೆ ಮಾಡೋದು ತೋರಿಸು ಅದು ಹೆಂಗೆ ಮಾಡುತ್ತೆ ತೋರಿಸು ಇಲ್ಲಿ ಹೀಗೆ ಲಿಸ್ಟಲ್ಲಿ ಇವಾಗ ನೋಡಿ ಲಿಸ್ಟ್ ಇದೆ ವೈಟ್ ಪೆಟಿಕೋಟ್ ತಗೋಬೇಕು ಮಾಂಟಿಕ ನಾವು ತಗೊಂಡಾಯ್ತು ಏನಂತ ಕಾಲುಂಗುರ ತಗೋಬೇಕು ತುಂಬಾ ಇಂಪಾರ್ಟೆಂಟ್ ಭೀಮಾ ಇದೆ ಹೋಗೋಣ ಭೀಮಾಗೆ ಹೋಗ್ಬಿಡೋದ ಸರಿ ಇವ್ರಿಗೆ ಇಲ್ಲೇ ಹೇಳ್ಬಿಡ್ತೀನಿ ಇಡಕ್ಕೆ ಐಟಮ್ ಭೀಮಾ ಅಲ್ಲ ಲಲಿತಾ ಅವ್ರ ಅಕ್ಕ ಮೋನವ್ರ ಅಕ್ಕನ ಮೊನ್ನೆ ಹೇಳಿದ್ರು ಲಲಿತಾಗ್ ಬಾರ್ ಅಂತ ಕೊಡ್ತೀನಿ ಅಂತ ಹೋಗೋಣ ಬಾ ಅದೊಂದು ತಗೋಬೇಕು ಧಾರೆ ಪ್ಲಾಸ್ಟಿಕ್ ತಗೋಬೇಕು ಇದು 3 ಐಟಮು ಮಮ್ಮಿಗೆ ಹ್ಯಾಂಡ್ ಕರ್ಚೀಫು ಅಷ್ಟೇನಾ ಆ್ಯಂಡ್ ನಾವು ಕಮ್ಮಿಂಗ್ ಬ್ಯಾಕ್ ಟು ಪ್ರೆಸೆಂಟ್ ಡೇ ಸೊ ನಂದುಗೆ ಅರ್ಶಿನ ಶಾಸ್ತ್ರ ಮಾಡಿ ಮತ್ತೆ ನಾನು ಜಯನಗರ್ಗೆ ಬಂದೆ ಬಿಕಾಸ್ ಚಿಕ್ಕಪೇಟೆ ತುಂಬ ದೂರ ಆಗುತ್ತೆ ಹೋಗ್ಬಿಟ್ಟು ತೊಗೊಂಬರೋಕ್ಕೂ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಜಯನಗರಲ್ಲೇ ಕೆಲವೊಂದು ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು ಸೊ ಜಯನಗರಲ್ಲೇ ಬಂದುಬಿಟ್ಟು ಎಲ್ಲದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಹಾಗೂ ನಂದು ಇದೊಂದು ಇಂಪಾರ್ಟೆಂಟ್ ಕೇಳಿದ್ಲು ಇದು ಬಂದು ಅದೇ ಧಾರೆ ಮಾಡಬೇಕಾದ್ರೆ ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತಲ್ಲ ಅದನ್ನು ಕಟ್ಟೋದಕ್ಕೆ ಅದು ಹಾಗೂ ಅದಲ್ಲದಂತೆ ಇದು ಮಡ್ಲಕ್ಕಿ ತುಂಬ್ತಾರಲ್ಲ ಮಡ್ಲಕ್ಕಿ ತುಂಬಬೇಕಾದ್ರೆ ಅದಕ್ಕೂ ಒಂದು ಪೌಚ್ ಥರ ಬರುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಅಲ್ಲಿಂದ ಚಾರ್ಜ್ ಇರಲಿಲ್ಲ ಅಂತ ಏನು ವೀಡಿಯೋ ಮತ್ತೆ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಮ್ಮನೆ ಅರ್ಶಿನ ಶಾಸ್ತ್ರ ನೋಡ್ಕೊಂಡು ಬಂದಿರ್ತೀರಾ ಆ್ಯಂಡ್ ಇವಾಗ ನಾನು ನಿಮ್ಮೆಲ್ಲರ ಜೊತೆ ಕೆಲವೊಂದು ಜ್ಯುವೆಲ್ರೀಸ್ ನಾವೇನು ಪರ್ಚೇಸ್ ಮಾಡಿದ್ವಲ್ಲ ಅಂದರೆ ನಾನು ಪರ್ಚೇಸ್ ಮಾಡಿದ್ದು ಮದುವೆಗೋಸ್ಕರ ಅಂತ ಹೇಳ್ಬಿಟ್ಟು ಸೊ ಆ ಜ್ಯುವೆಲ್ರೀಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೂ ಇದ್ರ ಪ್ರತಿಯೊಂದ್ರದ್ದು ಲಿಂಕ್ನ ನಾನು ನಿಮಗೆ ಕೊಟ್ಟಿರ್ತೀನಿ ಅಂದರೆ ಯಾವ್ದಾರ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದನ್ನ ಜಾಗ ಹೇಳ್ತೀನಿ ನೀವು ಅಲ್ಲಿ ಹೋಗಿ ತೊಗೊಬೋದು. ಸೊ ಬನ್ನಿ ಶೇರ್ ಮಾಡ್ಕೊತೀನಿ ಬಿಕಾಸ್ ತುಂಬ ಜನ ಕೇಳ್ತೀರಾ ನಂಗೆ ಗೊತ್ತು ಜ್ಯುವೆಲ್ರಿ ಎಲ್ಲಿಂದ ತೊಗೊಂಡ್ರಿ ಅಂತ ಸೊ ಅದಕ್ಕೇನೆ. ಆ್ಯಂಡ್ ಫಸ್ಟ್ ಕೈಗೆ ಸಿಕ್ಕಿದ್ದು ಫಸ್ಟ್ ಬಂದು ಬಳೆ. ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಒಂದು ಬ್ಯಾಂಗಲ್ ನೋಡ್ಬೋದು ನೀವು, ಸಕ್ಕದಾಗಿದೆ ನೋಡಿ, ಈ ರೀತಿಯಾಗಿದೆ. ನಂಗೆ ತುಂಬ ಇಷ್ಟ ಆಯಿತು, ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಈ ಥರ ಈ ಪರ್ಲ್ ಬೀಡ್ಸು ಮತ್ತು ಈ ಲಕ್ಷ್ಮಿಗಳೆಲ್ಲ ಇದೆಯಲ್ಲ ತುಂಬಾ ಚೆನ್ನಾಗಿ
ಸೊ ಈ ಥರ ಲಕ್ಷ್ಮಿಗಳೆಲ್ಲ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಬ್ಯಾಂಗಲ್ಸ್ ನಂಗೆ ಇದು ನೋಡಿಬಿಟ್ಟು ಏನನ್ನಿಸ್ತು ಗೊತ್ತಾ, ಈ ಥರದ್ದು ಚಿನ್ನದ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು. ಆ ಥರ ತುಂಬಾ ಚೆನ್ನಾಗಿದೆ, ರಿಯಲ್ ಆಗಿ ನೋಡೋಕೆ ಇನ್ನಷ್ಟು ಚೆನ್ನಾಗಿದೆ. ಸೊ ಈ ಥರ ಈ ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ. ಅಂದರೆ ಇದು ಜಸ್ಟ್ 1 ಪೇರ್, ಇದು 1 ಪೇರ್ ನನಗೆ ಅವರು 450 ಹೇಳಿದ್ರು, ನಾನು 350 ಏನೋ ಕೊಟ್ಟೆ ಅನ್ಕೋತೀನಿ, 350 400 ಏನೋ ಕೊಟ್ಟೆ. ಸೊ ತುಂಬ ಚೆನ್ನಾಗಿದೆ. ಈ ಬ್ಯಾಂಗಲ್ಸ್ನ ತೊಗೊಂಡೆ. ಇದನ್ನ ಏನಂತಕ್ಕಪ್ಪ ಅಂದರೆ ಫುಲ್ ಕರಿ ಬಳೆ ಹಾಕ್ಕೊಳ್ಳೋಣ, ಮಧ್ಯಕ್ಕೆ ಈ ಥರ ಒಂದು ಸೈಡ್ ಗೋಲ್ಡ್ ಬಳೆ, ಈ ಥರ ನನ್ನ ಸಣ್ಣದೇನು ಗೋಲ್ಡ್ ಬಳೆ ಇದೆಯಲ್ಲ ಮಮ್ಮಿದಿದು, ಸೊ ಇದನ್ನ ಹಾಕ್ಕೊಂತೀನಿ. ಮಧ್ಯಕ್ಕೆ ಒಂದು ಸ್ವಲ್ಪ ದಪ್ಪಗೆ ಬೇಕಲ್ಲ, ಅದಕ್ಕೆ ಈ ಖಡಾ ಥರ ಇದನ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ಬಂದು ನಾನು ಚಿಕ್ಕಪೇಟೆನಲ್ಲೇನೆ, ಚಿಕ್ಕಪೇಟೆ ಈ ಥರ ರೋಡ್ ಸೈಡಲ್ಲಿ, ಅಂದರೆ ಒಳಗಡೆನೂ ಅಲ್ಲ, ಇನ್ನು ಮೇನ್ ರೋಡಲ್ಲಿ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೆ ಬಳೆಗಳು. ಸೊ ಅಲ್ಲಿ ಅವ್ರ ಹತ್ರ ತೊಗೊಂಡಿದ್ದ ಬಳೆ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ವಂಕಿ. ಸೊ ವಂಕಿ ಬಂದು ನಾವು ಆ್ಯಕ್ಚುಲಿ ನಾನು ಲಚ್ಚು ನಂದು 3 ಜನ ತೊಗೋಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಮದುವೆ ಹೆಣ್ಣಿಗೆ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾವಿಬ್ಬರು ಏನು ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ವಂಕಿ ನೋಡಿ ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ. ಮದುವೆ ಫಂಕ್ಷನ್ ಅಥವಾ ಏನೇ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಗೂ ನೀವು ವಂಕಿನ ಹಾಕೋಬೋದು. ಇದು ನನಗೆ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಥರ ಲಕ್ಷ್ಮಿದಿದ್ದು ಇದೆಲ್ಲ ಇದೆ, ಲಕ್ಷ್ಮಿ ವಿಗ್. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಈ ಒಂದು ವಂಕಿ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಸೊ ಈ ವಂಕಿ ತೊಗೊಂಡಿದ್ದು ಮೇನಾಗಿ ಎಂತಕ್ಕಪ್ಪ ಅಂದರೆ ನಂದುದು ಮುಹೂರ್ತದ ಬ್ಲೌಸ್ ಏನಿದೆಯಲ್ಲ ಅದು ಪ್ಲೇನ್ ಇದೆ. ಅಂದರೆ ಅವಳು ಜಾಸ್ತಿ ಅಂದರೆ ಅವಳಿಗೆ ಬಾರ್ಡರಲ್ಲಿ ಏನೂ ಮಾಡಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ಅವಳು ಬಾರ್ಡರ್ನ ಹಾಗೆ ಬಿಟ್ಟು ಕೆಳಗಡೆ ಮತ್ತು ಬ್ಯಾಕ್ ಸೈಡಲ್ಲಿ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ. ಸೊ ಅದಕ್ಕೆ ಈ ಥರ ವಂಕಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಮೇನಾಗಿ ವಂಕಿ ಹಾಕ್ಕೋಬೇಕು ಅಂತಲೇ ಅವಳು ಪ್ಲೇನ್ ಬಿಟ್ಟಿದ್ದು, ಆದರೆ ಬಾರ್ಡರ್ ಹಾಗೆ ಕಾಣಿಸ್ಲಿ, ಅದ್ರ ಮೇಲೆ ವಂಕಿ ಹಾಕೋತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ವಂಕಿ ಅದಕ್ಕೆ ಅಂತ ತೊಗೊಂಡ್ರೆ ಒಂದು ಮಲ್ಟಿಪಲ್ ಯೂಸ್ ಆಗುತ್ತೆ. ವಂಕಿ ನೀವು ಯಾವುದೇ ಫಂಕ್ಷನ್ಗೂ ಬೇಕಾದರೆ ಹಾಕ್ಕೋಬೋದು. ಇದನ್ನು ನಿಮಗೆ ಅಂದರೆ ಇದು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ, ಅಮೆಝಾನಲ್ಲೂ ಅವೈಲೇಬಲ್ ಇದೆ, ಮತ್ತು ಮೀಶೋನಲ್ಲೂ ಅವೈಲೇಬಲ್ ಇದೆ. ಬಟ್ ನಾನು ಪರ್ಚೇಸ್ ಮಾಡಿದ್ದು ಬಂದು ಚಿಕ್ಕಪೇಟೆನಲ್ಲಿ ಅಗೇನ್ ಸ್ಯಾರಿ ಮಾರ್ಕೆಟ್ ಒಳಗೆ ಹೋಗ್ತೀವಲ್ಲ, ಮುಂಚೆನೇ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಸಿಗುತ್ತೆ. ಸೊ ಅಲ್ಲಿ ತೊಗೊಂಡಿದ್ದ ಇದು ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಇದ್ರದ್ದು ಪ್ರೈಸ್ ಅವ್ರು ಹೇಳಿದ್ದು ಬಂದು 750, 750 ಏನೋ ಹೇಳಿದ್ರು, ನಾನು ಕೊಟ್ಟಿದ್ದು 550 ಏನೋ ಕೊಟ್ಟೆ. ತುಂಬ ಡಿಸ್ಕೌಂಟ್, ತುಂಬ ಬಾರ್ಗೇನ್ ಮಾಡಿ ಕೊನೆಗೆ 550 ಕೊಟ್ಟೆ ಇದಕ್ಕೆ ವಂಕಿಗೆ. ಸೊ ಇದು ನಿಮಗೆ ಆನ್ಲೈನಲ್ಲಿ ಒಂದು 600-650 ಸಿಗುತ್ತೆ ಮೀಶೋನಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಬುಗುಡಿ ತೊಗೊಂಡಿದ್ದೀವಿ. ಸೊ 2 ಪೇರ್ ಆಫ್ ಬುಗುಡಿ ತೊಗೊಂಡೆ. ಇದನ್ನ ಬಂದು ನಾನು ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು ಗೈಸ್. ನನಗೆ ಈ ಥರ ಇಲ್ಲಿ ಹಾಕೊಳ್ಳೋಂಥ ಜ್ಯುವೆಲ್ರಿ, ಬುಗುಡಿ ಅಂದರೆ ಇಲ್ಲಿಗೆ ಹಾಕೋತೀವಲ್ಲ ಈ ಥರ ನೋಡಿ, ಇಲ್ಲಿ ಹಿಂಗೆ ಹಾಕೋತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಬುಗುಡಿನ ತೊಗೊಂಡೆ. ಇದು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡಿ ಈ ರೀತಿಯಾಗಿದೆ, ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬ್ಯೂಟಿಫುಲ್ ಆಗಿದೆ ಈ ಬುಗುಡಿ ಮಾತ್ರ. ಈ ಥರ ಒಂದು ಪ್ಯಾಟರ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕಿಂತ ದೊಡ್ಡದು ಈ ರೀತಿಯಾಗಿ ಒಂದು ತೊಗೊಂಡಿದ್ದೀನಿ. ಸೊ ಈ ಥರ ಒಂದು, ಆ ಥರ ಒಂದು. ಸೊ ಈ ರೀತಿಯಾಗಿ 2 ಬುಗುಡಿನ ತೊಗೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ, ಸ್ಪೆಷಲಿ ಸ್ಯಾರಿ ಉಟ್ಕೊಂಡಾಗಲ್ಲ. ನೀವು ಚಿಕ್ಕದಾಗಿ ಒಂದು ಸ್ಟಡ್ ಇಯರಿಂಗ್ ಹಾಕ್ಬಿಟ್ಟಿದ್ದನ್ನ ಇಲ್ಲಿ ಹಾಕೊಳ್ಳಿ, ತುಂಬಾ ಮಸ್ತಾಗಿ ಕಾಣುತ್ತೆ. ನಾನೊಂದು ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ. ಸೊ ಇದು ತುಂಬ ಇಷ್ಟಪಟ್ಟು 2 ಪೇರ್ ತೊಗೊಂಡೆ. ಇಫ್ ಬೈ ಚಾನ್ಸ್ ಒಂದು ಏನಾದರೂ ಹಾಳಾಯಿತು ಅಂದರೆ ಇನ್ನೊಂದು ಇರುತ್ತೆ ಅಂತ ಹೇಳ್ಬಿಟ್ಟು 2 ಪೇರ್ ತೊಗೊಂಡೆ. ಮತ್ತು ಲಚ್ಚುಗಾದ್ರೂ ಒಂದಾಗುತ್ತೆ, ನನಗೊಂದಾಗುತ್ತೆ ಅಂತ. ಬಟ್ ಲಚ್ಚು ಹಾಕೊಳ್ಳಿಲ್ಲ, ಅವಳಿಗೆ ಹೇಳ್ತೆ ನಾನು ಹಾಕು ಅಂತ, ಅವಳು ಬೇಡ ಅಂತ ಹೇಳಿದ್ದು. ಆ್ಯಂಡ್ ಇದನ್ನು ಬಂದು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನಂಗೆ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ಈ ಬುಗುಡಿ. ನಾವು ಹೊರಗಡೆ ನೋಡೋಕೆ ಹೋದಾಗ ಅಲ್ಲಿ ಒಂದೊಂದಕ್ಕೂ 200-250 ರುಪೀಸ್ ಆ ಥರ ಹೇಳ್ತಾಯಿದ್ರು. ಬಟ್ ಮೀಶೋನಲ್ಲಿ ತುಂಬ ಕಡಿಮೆಗೇ ಸಿಕ್ತು. ನಾನು ಲಿಂಕ್ ಮಾಡಿರ್ತೀನಿ ಕೆಳಗಡೆ, ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ಬುಗುಡಿ ಆದಮೇಲೆ ನೆಕ್ಸ್ಟ್ ಇದನ್ನು ತುಂಬ ನಾನು ಮೀಶೋ ಮತ್ತು ಚಿಕ್ಕಪೇಟೆಯಿಂದನೇ ಪರ್ಚೇಸ್ ಮಾಡಿರೋದು ಗೈಸ್. ಸೊ ನೆಕ್ಸ್ಟ್ ಬಂದು ಇದು. ಸೊ ಇದು ಬಂದು ವಂಕಿ ರಿಂಗ್ ಹಾಕೋತೀವಿ, ಈ ಥರ ರಿಂಗ್ ಹಾಕೋತೀವಲ್ಲ, ಈ ಥರ ವಂಕಿ ರಿಂಗ್. ನನಗೆ ಪರ್ಸ್ನಲಿ ತುಂಬ ಇಷ್ಟ ಈ ಥರ ರಿಂಗ್, ವಂಕಿ ರಿಂಗ್. ಸೊ ಇದಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು. ಇದನ್ನು ನಾನು ಅಗೇನ್ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ತುಂಬ ಟೈಮಿಂದ ಈ ಥರ ವಂಕಿ ರಿಂಗ್ ಮಾಡಿಸ್ಕೋಬೇಕು ಅಂತ ಆಸೆ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಚಿನ್ನದ ಬೆಲೆ ಎಷ್ಟು ಯಾವ ಗಗನಕ್ಕೇರಿದೆ ಅಂತ ನಿಮ್ಗೆ ಗೊತ್ತು. ಸೊ ಇವಾಗ ಪೊಸಿಷನ್ ಸ್ವಲ್ಪ ಟೈಟ್ ಆಗಿರೋದ್ರಿಂದ ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ನನಗೆ ಈ ಥರ ಆರ್ಟಿಫಿಷಿಯಲ್ ರಿಂಗ್ಸ್ ಎಲ್ಲ ನಾನು ಯಾವತ್ತೂ ಹಾಕಿಲ್ಲ ಆಯಿತಾ. ಇದೇ ಪ್ರಾಬ್ಲಿ ನನ್ನ ಫಸ್ಟ್ ಆರ್ಟಿಫಿಷಿಯಲ್ ರಿಂಗ್ ಅಂತ ಕರಿಬೋದು. ಬಟ್ ತಗೊಂಡಿದ್ದೀನಿ ಇವತ್ತು, ನೋಡೋಣ ಇರಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಾಣಿಸಿದೆ ಈ ಥರ, ನಂಗೆ ಸಕ್ಕತ್ ಇಷ್ಟ. ಮಮ್ಮಿ ಹತ್ರ ಒಂದು ವಂಕಿ ರಿಂಗ್ ಇದೆ, ನಮ್ಮ ಮಮ್ಮಿನ ಹತ್ರ ತುಂಬ ಹಳೆಯದು, ಲೈಕ್ ಲಿಟ್ರಲಿ ನಂದು ಹುಟ್ಟಿದಾಗ ಆಲ್ಮೋಸ್ಟ್ ಇವಾಗ ನಂದುಗೆ 28 ವರ್ಷ ಅಂದರೆ 28 ವರ್ಷದ ಹಳೆ ವಂಕಿ ರಿಂಗ್ ಇದೆ ಅವ್ರ ಹತ್ರ. ಸೊ ಆ ಥರ ಏನಾದರೂ ಮಾಡಿಸ್ಕೋಬೇಕು ಅಂತ ನನಗೆ ನನ್ನ ತಂಗಿದಿರಿಗೆ, ಅಂದರೆ ನಾವು 3 ಜನ ಒಂದೇ ಥರದ ವಂಕಿ ರಿಂಗ್ ಮಾಡಿಸ್ಕೋಬೇಕು ಅಂತ ಒಂದು ಆಸೆ ಇದೆ. ಪ್ರಾಬ್ಲಿ ಇದೇ ಥರ ಮಾಡಿಸ್ಕೊತೀವಿ ಫ್ಯೂಚರಲ್ಲಿ, ನೋಡೋಣ. ಸೊ ಇದು ವಂಕಿ ರಿಂಗ್ನ ನಾನು ಚಿಕ್ಕಪೇಟೆಯಿಂದ ತೊಗೊಂಡಿದ್ದು. ಹಾಗೆ ಇದು ಕೂಡ 250 ರುಪೀಸ್ ಏನೋ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಯಾವತ್ತೂ ಯೂಸ್ ಮಾಡಿಲ್ಲ ಇದುವರೆಗೂ, ಅದೇನೋ ಗೊತ್ತಿಲ್ಲ. ಆರ್ಟಿಫಿಷಿಯಲ್ ಅಂದರೆ ಕೈಯಲ್ಲಿ ಒರಿಜಿನಲ್ ರಿಂಗ್ಸ್ ಇಟ್ಕೊಂಡು ಇದೊಂದು ಆರ್ಟಿಫಿಷಿಯಲ್ ಹಾಕೊಳ್ಳೋಕೆ ಬೇಜಾರೇನೆ, ಬಟ್ ಈ ಪ್ಯಾಟರ್ನ್ ಸಕ್ಕತ್ ಇಷ್ಟ ನನಗೆ ಅಷ್ಟೇ. ಸೊ ಅದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಮಾಟಿ. ಅಗೇನ್ ಮಾಟಿ ಕೂಡ ಅಷ್ಟೇ, ನನಗೆ ಚಿನ್ನದ ಮಾಟಿ ಮಾಡಿಸ್ಕೋಬೇಕು, ಬಿಕಾಸ್ ನಾನು ಮಾಟಿ ಮಾಡಿಸ್ಕೊಂಡಿಲ್ಲ ಆಯಿತಾ. ಅವಾಗ ನನ್ನ ಮದುವೆ ಟೈಮಲ್ಲಿ ಅದು ಟ್ರೆಂಡ್ ಇರಲಿಲ್ಲ, ಮಾಟಿ ಆಫ್ ಟ್ರೆಂಡ್ ಹೋಗಿತ್ತು. ಸೊ ನಾನೇನು ಮಾಡಿಸ್ಕೊಂಡಿರಲಿಲ್ಲ. ಬಟ್ ಇವಾಗ ಅನಿಸುತ್ತೆ ಈ ಥರ ಸಿಂಗಲ್ ಅಥವಾ ಡಬಲ್ ಇದ್ರದ್ದು ಮಾಟಿ ಬರುತ್ತಲ್ಲ, ಅದನ್ನು ಮಾಡಿಸ್ಕೋಬೇಕಿತ್ತು ಅಂತ. ಸೊ ಈ ಥರ ಮಾಟಿನ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಮೀಶೋಯಿಂದ ತೊಗೊಂಡಿದ್ದು. ಅಗೇನ್ ಇದೆಲ್ಲ 100-120 ರುಪೀಸ್ಗೆಲ್ಲ ಸಿಕ್ಬಿಡ್ತು. ಸೊ ಇದು ಸಿಂಗಲ್ ಮಾಟಿ, ಎರಡು ಈ ಥರ ಸಿಂಗಲ್ ಮಾಟಿ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಮಾಟಿ, ಅಂದರೆ ಇಲ್ಲಿಂದ ಹಿಂಗೆ ಹಾಕೊಳ್ಳೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ಈ ಮಾಟಿ. ಸೊ ಇದನ್ನ ತೊಗೊಂಡಿದ್ದೀನಿ ಮಾಟಿನ. ಆ್ಯಂಡ್ ಅದೊಂದು ಮಾಟಿ ಆದಮೇಲೆ ಇದೊಂದು ಪೇರ್ ಆಫ್ ಮಾಟಿ ತೊಗೊಂಡೆ. ಸೊ ಇದು ಸ್ಪೆಷಲಿ ಬಂದು ಎಂಗೇಜ್ಮೆಂಟ್ ಇದಕ್ಕೆ ತೊಗೊಂಡಿದ್ದು, ಎಂಗೇಜ್ಮೆಂಟ್ ಫಂಕ್ಷನ್ಗೆ ನಾನೊಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದ್ದೀನಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಬಂದು ಈ ರೀತಿಯಾಗಿ ಈ ಥರ ಬರುತ್ತಲ್ಲ, ಅಲ್ಲ ಬಿಡಿ, ವೆಯ್ಟ್ ಓಕೆ. ಸೊ ಈ ರೀತಿಯಾಗಿ ಈ ಥರ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿಂಗೆ ಹಾಕೋತಾರಲ್ಲ, ಹಿಂಗೆ ಈ ಥರ ಹಾಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಮಾಟಿನ ತಗೊಂಡೆ. ಅಂದರೆ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಯೂಟಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಮಾಟಿನ ತೊಗೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ತುಂಬಾ ರೀಸನೇಬಲ್ ಪ್ರೈಸಲ್ಲಿ. ಅಗೇನ್ ಇದನ್ನು ಕೂಡ ಮೀಶೋನಲ್ಲೇ ಪರ್ಚೇಸ್ ಮಾಡಿದ್ದು ಗೈಸ್. ಸೊ ಚೆನ್ನಾಗಿದೆ ಎಲ್ಲ. ಏನು ಗೊತ್ತಾ, ಕ್ವಾಲಿಟಿ ನನಗೇನು ತುಂಬ ತೀರಾ ಮಟ್ಟ ಕೆಟ್ಟದಾಗಿದೆ ಅಂತ ಅನಿಸಿಲ್ಲ. ಕ್ವಾಲಿಟಿ ಎಲ್ಲದ್ರದ್ದು ಚೆನ್ನಾಗಿದೆ. ಹೇಗಿದ್ರು ನಾವು ತುಂಬಾ ಒಕೇಶ್ನಲ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೀವು ಏನಪ್ಪ ಅಂದರೆ ಇಡಬೇಕಾದ್ರೆ ಒಂದು ಸ್ವಲ್ಪ ಹತ್ತಿ ಎಲ್ಲ ಇಟ್ಬಿಟ್ಟು, ಅಂದರೆ ಕಾಟನ್ ಎಲ್ಲ ಚೆನ್ನಾಗಿ ಜೋಡಿಸಿ ಅದ್ರ ಮೇಲೆ ಇಟ್ಟರೆ ಏನೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಅಥವಾ ಮನೇಲೇ ನಾವೇನಾದರೂ ಪೂಜೆ ಮಾಡ್ಕೋತಾ ಇದ್ದೀವಿ, ಸ್ವಲ್ಪ ನೀಟಾಗಿ ಚೆನ್ನಾಗಿ ರೆಡಿ ಆಗಬೇಕು ಅಂದರೆ ಇದೆಲ್ಲನೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಬೈತಾಳೆ ತೊಗೊಂಡೆ. ಒಂದು ಬೈತಾಳೆ, ನಾನು ಹಳೆಯ ಬೈತಾಳೆ ಸ್ವಲ್ಪ ಕಿತ್ತೋಗಿತ್ತು ಅಂತ ಹೇಳಿಬಿಟ್ಟು ಈ ಬೈತಾಳೆ ಬುಟ್ಟನ್ನ ತೊಗೊಂಡೆ. ಸೊ ಇದನ್ನು ಕೂಡ ಅಗೇನ್ ಚಿಕ್ಕಪೇಟೆಯಿಂದನೇ ತೊಗೊಂಡಿರೋದು. ಬಟ್ ಸೇಮ್ ಬೈತಾಳೆ ನಾನು ಮೀಶೋನಲ್ಲೂ ಕೂಡ ನೋಡಿದ್ದೀನಿ. ಇಫ್ ಬೈ ಚಾನ್ಸ್ ನಿಮಗೆ ಚಿಕ್ಕಪೇಟೆಗೆ ಹೋಗೋಕ್ಕಾಗಲ್ಲ ಅಂದರೆ ನೀವು ಮೀಶೋಯಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ಈ ರೀತಿಯಾಗಿದೆ. ಸೊ ಈ ಥರ ಬೈತಾಳೆ ಬಟ್ ಮದುವೆಗಂತೂ ಕಂಪ್ಲೀಟ್ ಪ್ರಿಪರೇಷನ್. ಏನು ಗೊತ್ತಾ, ಈ ಸತಿ ನಾವು ಜ್ಯುವೆಲ್ರೀಸ್ ಅಂದರೆ ನೀವು ಲಚ್ಚು ಮದುವೆ ಟೈಮಲ್ಲಿ ನೋಡಿದ್ರೆ ನಾವು ಬರೀ ಗೋಲ್ಡ್ ಶಾಪಿಂಗ್. ಬಟ್ ಈ ಸತಿ ಅಷ್ಟು ಗೋಲ್ಡ್ ಶಾಪಿಂಗ್ ಮಾಡೋಕ್ಕಾಗಲ್ಲ. ನಾವು ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಸಾಕು, ಗೋಲ್ಡ್ ಇರೋದು ಸಾಕು. ಕೆಲವೊಂದು ಆರ್ಟಿಫಿಷಿಯಲು ಇರಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಇಷ್ಟೊಂದು ಆರ್ಟಿಫಿಷಿಯಲ್ಗೆ ಇನ್ವೆಸ್ಟ್ ಮಾಡಿರೋದು ಗೈಸ್ ನಾನು. ಬಟ್ ನನಗಂತೂ ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಮೋಸ್ಟ್ ಅವೇಟೆಡ್ ಅಂತಲೇ ಹೇಳ್ಬೋದು. ಸೊ ಇದೊಂದು ನೆಕ್ಲೆಸ್ನ ತಗೊಂಡೆ. ಇದನ್ನು ಅಗೇನ್ ನಾನು ಚಿಕ್ಕಪೇಟೆಯಿಂದ ತೊಗೊಂಡಿರೋ ನೆಕ್ಲೆಸ್ ಇದು. ಒಂದು ನಿಮಿಷ. ಸೊ ಇದು ಅಗೇನ್ ಚಿಕ್ಕಪೇಟೆಯಿಂದ ತಗೊಂಡಿರುವಂತಹ ನೆಕ್ಲೆಸ್ ನೋಡಿ. ಸೊ ಇದು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೆಸ್. ನೋಡೋದಕ್ಕೆ ಚೆನ್ನಾಗಿದೆ ಅಲ್ವಾ. ಪ್ಯಾಟರ್ನ್ಸ್ ಎಲ್ಲ ಪ್ರತಿಯೊಂದೂ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ನಿಜ ಹೇಳ್ತೀನಿ, ಯಾರೇ ಇದನ್ನ ಫಸ್ಟ್ ಟೈಮ್ ನೋಡ್ತಾರಲ್ಲ ಇದನ್ನ ಗೋಲ್ಡ್ ಅಂತಾನೆ ಅನ್ಕೋತಾರೆ. ಆ ಥರ ಇದೆ ನೆಕ್ಲೆಸ್, ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ಈ ಥರ ಹಾಫ್ ಅಂದರೆ 3/4 ನೆಕ್ಲೆಸ್ ಆ ಥರ ಬೇಕಿತ್ತು. ಬಿಕಾಸ್ ಲಾಂಗ್ ಹಾರ ಮತ್ತು ಚೋಕರ್ ನೆಕ್ಲೆಸ್ ಅದೆಲ್ಲ ನನ್ನ ಹತ್ರ ಇದೆ. ಈ ಥರದ್ದು ಒಂದು ಮಧ್ಯಕ್ಕೆ ಬರುವಂಥದ್ದು, ಒಂದು 3/4 ಇದರಲ್ಲಿ ಈ ಥರ ಇಷ್ಟಕ್ಕೆ ಬರುವಂಥದ್ದು ಇರಲಿಲ್ಲ. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಇದು ಅವ್ರು ನನಗೆ ಹೇಳಿದ್ದು ಬಂದು 1200 ರುಪೀಸ್ ಏನೋ ಹೇಳಿದ್ದು ಈ ಒಂದು ನೆಕ್ಲೆಸ್ಗೆ. ಬಟ್ ನಾನು ಆಫ್ಟರ್ ಆಲ್ ದ ಬಾರ್ಗೇನಿಂಗ್ ಎಷ್ಟೊಂದು ಬಾರ್ಗೇನ್ ಮಾಡಿ 800 ರುಪೀಸ್ಗೆ ತೊಗೊಂಡೆ ಇದನ್ನ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. 800 or 850 ಏನೋ ತೊಗೊಂಡೆ ಇದನ್ನ. ಸೊ ತುಂಬ ಚೆನ್ನಾಗಿದೆ ನೋಡಿ, ಈ ರೀತಿಯಾಗಿದೆ.
ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ನಾನು ಮೇನ್ ಅಗೇನ್ ತೊಗೊಂಡಿದ್ದು ಬಂದು ಎಂಗೇಜ್ಮೆಂಟ್ ಇದರಲ್ಲಿ ನನ್ನ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ನನ್ನ ಲೆಹಂಗಾ ಜೊತೆಗೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ. ಇದು ಬಂದು ಇಯರಿಂಗ್ಸ್ ಆ್ಯಂಡ್ ಇದು ಬಂದು ನೆಕ್ಲೆಸ್. ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗಂತೂ ಸಖತ್ ಇಷ್ಟ ಆಯಿತು, ತುಂಬಾ ವರ್ತ್ ಅಂತಲೇ ಅನ್ನಿಸ್ತು. ಇದನ್ನು ನಾನು ಮಲ್ಟಿಪಲ್ ಫಂಕ್ಷನ್ಸ್ಗಂತೂ ಡೆಫಿನೆಟ್ಲಿ ಹಾಕ್ಕೊತೀನಿ. ಸೊ ಇದಿಷ್ಟು ಗೈಸ್, ಇದಿಷ್ಟು ಜ್ಯುವೆಲ್ರೀಸ್ ಬಂದು ನಾನು ನನ್ನ ತಂಗಿ ಮದುವೆಗೆ ಪರ್ಚೇಸ್ ಮಾಡಿದ್ದು. ತುಂಬಾ ಒಳ್ಳೆ ರೀಸನಬಲ್ ಪ್ರೈಸ್ ಅಂತ ಅನಿಸು. ಯಾವುದು ತುಂಬ ಎಕ್ಸ್ಟ್ರೀಮಾಗಿ ಜಾಸ್ತಿ ದುಡ್ಡು ಕೊಟ್ಟೆ ಅಂತ ಏನೂ ಇಲ್ಲ. ಕೆಲವೊಂದು ಜಾಸ್ತಿ ಆಗಿದ್ರು ದಟ್ಸ್ ಓಕೆ. ಸೊ ಒಂದಿಷ್ಟು ಜ್ಯುವೆಲ್ರೀಸ್ನ ನನ್ನ ತಂಗಿ ಮದುವೆಗೆ ಅಂತ ಹೇಳಿಬಿಟ್ಟು ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡಿದ್ದು ನಾನು. ಆ್ಯಂಡ್ ನಾನಂತೂ ತುಂಬ ಥರೋಲಿ ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಆ್ಯಂಡ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ನಾನು ಮಲ್ಟಿಪಲ್ ಫಂಕ್ಷನ್ಸ್ಗೆ ಯೂಸ್ ಮಾಡ್ತೀನಿ, ಮಲ್ಟಿಪಲ್ ಒಕೇಶನ್ಸಲ್ಲಿ ಯೂಸ್ ಮಾಡ್ತೀನಿ. ಇನ್ನೇ ನಮ್ಮ ಗೃಹ ಪ್ರವೇಶ ಎಲ್ಲ ಬರುತ್ತೆ, ಸೊ ಆ ಟೈಮಲ್ಲಿ ಕೂಡ ಯೂಸ್ ಆಗುತ್ತಲ್ವ. ಸೊ ನಂಗೆ ಫುಲ್ ಖುಷಿ ಇದೆ ಪೈಸಾ ವಸೂಲ್. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾವುದ್ರದ್ದೇ ಲಿಂಕ್ ಏನಾದರೂ ಇದ್ದರೆ, ಅಂದರೆ ಯಾವುದೆಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಪ್ರತಿಯೊಂದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಥವಾ ಟ್ಯಾಗ್ ಆದರೂ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.